ಆಲ್ರೆಡಿ ಅದು ಎಂಟ್ರಿ ಪ್ರೋಸೆಸ್ ಎಲ್ಲ ಆಗೋಗ್ಬಿಟ್ಟಿದೆ, ಎಕ್ಸಾಮು ಬರೋದಾಗಿದೆ, ರಿಸಲ್ಟ್ಸು ಬಂದಾಗಿದೆ. ಈಗ ನೆನ್ನೆ ತಾನೇ ಅವ್ರಿಗೆ ಸೀಟ್ ಮ್ಯಾಟ್ರಿಕ್ಸ್ ಹಾಕಿರೋದ್ರಿಂದ ಈಗಿನ ನಂತರದ ಹಂತ ತುಂಬಾ ತುಂಬಾ ಮುಖ್ಯವಾಗುತ್ತೆ. ಅದರಲ್ಲೂ ನಾನು ಹೇಳ್ತಿರೋದು ಚಾಯ್ಸ್ ಫಿಲ್ಲಿಂಗ್ ಮತ್ತೆ ಚಾಯ್ಸ್ ಲಾಕಿಂಗ್ ಅಂತ. ಈಗ ಹಾಗಾಗಿ ಚಾಯ್ಸ್ ಫಿಲ್ಲಿಂಗ್ ಅಂದ್ರೇನು, ಅದು ಯಾಕೆ ತುಂಬಾ ಹಂತ ಇಂಪಾರ್ಟೆಂಟ್ ಅಂತ, ಅದ್ರ ನಂತರ ಬೇರೆ ಯಾವ್ಯಾವ ಹಂತಗಳಿದಾವೆ ಅದ್ರ ಬಗ್ಗೆ ಒಂದು ಖಂಡಿತವಾಗಿ ಹೇಳ್ತೀನಿ. ನೀವು ಒಂದು ಪದ ಬಳಸಿದ್ರಿ, ಅದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಅಂತ. ಈ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ತುಂಬಾ ಜನ ಪೇರೆಂಟ್ಸ್ ಆಗಲಿ ವಿದ್ಯಾರ್ಥಿಗಳಾಗಲಿ ಅದನ್ನ ನೋಡಲ್ಲ. ನಮಗೆ ಈ ಕಾಲೇಜ್ ಬೇಕು, ನಮಗೆ ಈ ಸೀಟ್ ಬೇಕು. ಆದ್ರೆ ಈ ಸೀಟ್ ಮ್ಯಾಟ್ರಿಕ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಒಂದು ಉದಾಹರಣೆ ಕೊಡ್ತೀನಿ. ಈಗ ನೀವು ವೆಬ್ಸೈಟ್ ಅಲ್ಲಿ ಹೋದ್ರೆ 2025 ಕಟ್ ಆಫ್ ರ್ಯಾಂಕ್ ಒಂದು ಲಿಸ್ಟ್ ಸಿಗುತ್ತೆ, PDF ಕಾಪಿ. ಅದನ್ನ ನೋಡಿ, ನನ್ನ ರ್ಯಾಂಕಿಗೆ ಈ ಕಾಲೇಜ್ ಸಿಕ್ಕಿತ್ತು ಲಾಸ್ಟ್ ಇಯರ್, ಈ ವರ್ಷದಲ್ಲಿ ಅಲ್ಲೇ ಸಿಗುತ್ತೆ ಅಂತ ನೀವು ಅನ್ಕೊಂಡ್ರೆ ಅಷ್ಟಾಗಲ್ಲ. ಅದು ಸುಮಾರು ಕಾರಣಕ್ಕೆ ವೇರಿಯೇಷನ್ ಆಗುತ್ತೆ. ಈ ವರ್ಷ ಏನಪ್ಪಾ ವೇರಿಯೇಷನ್ ಅಂದ್ರೆ, ಕೆಲವು ಎಕ್ಸ್ಟ್ರಾ ಕಾಲೇಜ್ಗಳು ಆ್ಯಡ್ ಆಗಿರ್ಬೋದು, ಕೆಲವು ಎಕ್ಸ್ಟ್ರಾ ಕೋರ್ಸ್ಗಳು ಆ್ಯಡ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಮ್ಮದೇ ಆದಂಥ ಕಾಲೇಜು ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಯಲಹಂಕ ಬೆಂಗಳೂರಲ್ಲಿ ರಾಜನಕುಂಟೆಯಲ್ಲಿದೆ. ನಾವು ಈ ವರ್ಷ 2 ಕೋರ್ಸ್ಗಳನ್ನ ಆ್ಯಡ್ ಮಾಡಿದ್ದೀವಿ. ಯಾವುದು? ಸೈಬರ್ ಸೆಕ್ಯೂರಿಟಿ ಮತ್ತು ಕಂಪ್ಯೂಟರ್ ಸೈನ್ಸ್ ಇನ್ ಬಿಸ್ನೆಸ್ ಸಿಸ್ಟಮ್ ಅಂತ. ಸೊ ಅಲ್ಲಿಗೆ 120 ಸೀಟ್ ಆ್ಯಡ್ ಆಗುತ್ತೆ ನಮ್ಮ ಕಾಲೇಜಿಗೆ. ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕು ಅದನ್ನು ನಾವು ಕಾಮೆಂಟ್ಗೆ ಕೊಟ್ಟಿರ್ತೀವಿ. ಸೊ ಸೀಟ್ಸ್ ಆ್ಯಡ್ ಆಗುತ್ತೆ. ಅದೇ ರೀತಿ ಕೆಲವು ಕಾಲೇಜ್ ಆ್ಯಡ್ ಆಗುತ್ತೆ, ಕೆಲವು ಕಾಲೇಜ್ ರಿಮೂವ್ ಆಗಿರುತ್ತೆ. ಇದನ್ನೆಲ್ಲ ನೋಡಿ ಅವರು ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ. ಅದನ್ನು ನೋಡಿಬಿಟ್ಟು ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು ಸ್ಟೂಡೆಂಟ್ಸು. ಈ ಚಾಯ್ಸ್ ಫಿಲ್ಲಿಂಗ್ ಮಾಡಿದ ಮೇಲೆ ಅಲ್ಲಿ ಮತ್ತೆ ಬೇರೆ ಬೇರೆ ಪ್ರಕ್ರಿಯೆಗಳಿರುತ್ತೆ. ರೌಂಡ್ 1, ರೌಂಡ್ 2, ರೌಂಡ್ 3, ರೌಂಡ್ 4, ಒಟ್ಟು 4 ಹಂತಗಳಲ್ಲಿ ಈ ಕಾಮೆಡಿಕೆ ಆಪ್ಷನ್ ಎಂಟ್ರಿ ನಡೆಯುತ್ತೆ.